ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 36ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಮ್ಮನ ಮಾತು ಕೇಳಿ ತಂದೆಯ ಮೇಲೆ ಅತೀವವಾದ ಕೋಪ ಬಂದರೂ ಈ ಹೊತ್ತಲ್ಲಿ ಜಗಳ ಆಡೋದಕ್ಕೆ ಮನಸ್ಸಾಗದೆ ಸುಮ್ಮನಾಗಿ ಬಿಟ್ಟ ಸೂರಜ್. ಈಗ ಅಂಗಡಿಗೆ ಹೋಗಿ ಸಾನ್ವಿಗೆ ಒಡವೆ ತರೋದು ಅಂದರೆ ತಡ ಆಗತ್ತೆ. ಏನು ಮಾಡೋದು ಅಂತ ಯೋಚಿಸಿದವನು ತನ್ನ ಅಜ್ಜಿಯ ಮೊರೆ ಹೋದ. ಮೊಮ್ಮಗನ ಕೋರಿಕೆಗೆ ಇಲ್ಲ ಅನ್ನದೇ ದುರ್ಗಾದೇವಿಯರು ಅರ್ಧ ಗಂಟೆಯಲ್ಲಿ ಬೀಗರ ಮನೆ ತಲುಪಿದ್ರು. ಸಾನ್ವಿನ ಮುದ್ದಿಸಿ ಅವಳ ಕೈಗೆ ಒಡವೆಗಳನ್ನು ನೀಡಿ ಅದನ್ನು ತೊಡಲು ಹೇಳಿದರು. ನಂತರ ಬೀಗರ ಮತ್ತು ಅಲ್ಲಿಗೆ ಬಂದಿದ್ದ ನೆಂಟರ ಜೊತೆ ಸಾವಕಾಶವಾಗಿ ಮಾತನಾಡ್ತಾ ಕೂತ್ಕೊಂಡ್ರು. ಪುರೋಹಿತರು ಬಂದು 2 ಜೋಡಿಗಳನ್ನು ಕೂರಿಸಿ ಪೂಜೆ ಶುರು ಮಾಡಿ ಯಾವುದೇ ವಿಘ್ನವಿಲ್ಲದೆ ಸಾಂಗವಾಗಿ ಪೂಜೆ ನೆರವೇರಿದ ನಂತರ ದ್ಯುತಿ ಮತ್ತು ಸಾನ್ವಿ ಮನೆಯವರಿಗೆಲ್ಲ ತೀರ್ಥ ಪ್ರಸಾದ ಕೊಟ್ಟು 2 ಜೋಡಿಗಳು ಮನೆಯ ಹಿರಿಯರೆಲ್ಲರ ಆಶೀರ್ವಾದ ಪಡ್ಕೊಂಡ್ರು. ಮನೆಗೆ ಬಂದ ನೆಂಟರೆಲ್ಲರ ಗುಸುಗುಸು ಮಾತು ಸಾನ್ವಿ ಬಗ್ಗೆನೇ ಆಗಿತ್ತು. ಈ ಅನಿಷ್ಟ್ ಮುಂಡೆದಕ್ಕೆ ಅದು ಹೇಗೆ ಇಷ್ಟು ಒಳ್ಳೆ ಹುಡುಗ ಸಿಕ್ದ? ಕೆಲವರ ಪ್ರಶ್ನೆ ಇದಾಗಿದ್ದರೆ, ನೋಡೋದಕ್ಕೆ ಸುಂದ್ರಿ ಅಲ್ವೇ, ಅದಕ್ಕೆ ಬಾಸ್ನ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಅವರವರ ಯೋಚನೆಗೆ ತಕ್ಕಂತೆ ಮಾತುಕತೆ ನಡೀತಾ ಇದ್ದರೆ ಸಾನ್ವಿ ಮಾತ್ರ ತನ್ನ ಕಿವಿಗೆ ಯಾರದ್ದೇ ಮಾತು ಬಿದ್ದರೂ ಅದ್ಯಾವುದು ತನಗಲ್ಲ ಎಂಬಂತೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ಲು. ಊಟಕ್ಕೆ ಕೂತಾಗ ಸೂರಜ್, ಸಾನು, ಅದ್ಯಾಕೆ ನಿನ್ನ ಕಡೆ ನೆಂಟರು ನಿನ್ನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ಕೊಳ್ತಾರೆ? ಅಲ್ಲದೆ ಆ ನಿನ್ನ ಮಾವನ ಮಗಳಂತೂ ನಿನ್ನನ್ನು ಕೊಂದೇ ಬಿಡೋ ಹಾಗೆ ನಿನ್ನ ಮೇಲೆ ನೋಟ ನೆಟ್ಟಿದ್ದಾಳೆ. ಇವ್ರು ಯಾರ ಮೇಲೂ ನಿನಗೆ ಕೋಪ ಬರ್ತಾ ಇಲ್ವಾ ಎಂದ. ಇಷ್ಟೊತ್ತು ಯಾವ ಕೋಪನೂ ಇರಲಿಲ್ಲ, ಆದರೆ ಈಗಿದೆ, ಅದು ನಿಮ್ಮ ಮೇಲೆ. ರಾತ್ರಿ ಒಬ್ಬರೇ ನನ್ನ ಕೈಗೆ ಸಿಗ್ತಿರಲ್ಲ, ಆಗ ನೋಡ್ಕೋತೀನಿ ಎಂದಳು. ಅಚಾನಕ್ಕಾಗಿ ಸಾನ್ವಿ ತನ್ನ ಮೇಲೆ ಕೋಪಗೊಂಡಿದ್ದು ಯಾಕೆ ಅಂತ ತಿಳಿಲಿಲ್ಲ. ಆಮೇಲೆ ಕೇಳಿದ್ರಾಯ್ತು ಅಂತ ತನ್ನ ಪಾಡಿಗೆ ತಾನು ಊಟ ಮಾಡ್ತಿದ್ದವನನ್ನು ಕಂಡು, ನನ್ನ ಹೊಟ್ಟೆ ಉರಿಸಿ ಹೀಗೆ ಆರಾಮಾಗಿ ಊಟ ಮಾಡ್ತಾ ಇದ್ದೀರಲ್ಲ ಸೂರಿ, ಛೇ ಹೋಗ್ರಿ, ನಾನಂತೂ ನಿಮ್ಮ ಜೊತೆ ಮಾತಾಡಲ್ಲ ಟೂ. ಮೂತಿ ಉಬ್ಬಿಸಿ ಮುಖ ತಿರುಗಿಸ್ಕೊಂಡು ಕೂತವಳ ಕಡೆಗೆ ಬಾಗಿದ ಸೂರಜ್. ನಾನೇನು ಮಾಡಿದೆ ಅದನ್ನಾದರೂ ಹೇಳಿ, ಆಮೇಲೆ ಕೋಪ ಮಾಡ್ಕೋ ಸಾನು. ನೀನೀಗ ನನಗೆ ರೀಸನ್ ಹೇಳಲಿಲ್ಲ ಅಂದರೆ ಇಲ್ಲೇ ಎಲ್ಲರೆದ್ರು ನಿನಗೆ ಮುತ್ತು ಕೊಡ್ತೀನಿ ಅಷ್ಟೇ. ಈಗ ನೀನು ಕಾರಣ ಹೇಳ್ತೀಯಾ ಇಲ್ಲ ಮುತ್ತು ಕೊಡ್ಲಾ ಎಂದ. ಮುತ್ತುಗಿತ್ತು ಕೊಟ್ಟರೆ ಅಷ್ಟೇ, ನಾನು ಇಲ್ಲೇ ಎಲ್ಲರೆದ್ರು ನಿಮ್ಮ ಮುಖದ ಮೇಲೆ ಒಂದು ಪಂಚ್ ಕೊಡ್ತೀನಿ. ಆ ನನ್ನ ಮಾವನ ಮಗಳು ಪೂರ್ವಿ ಆಗ್ಲಿಂದ ನನ್ನೇ ನೋಡ್ತಾ ಇದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತು ಹೇಳಿ? ನೀವು ಹಾಗಾದರೆ ಆಗ್ಲಿಂದ ಅವಳನ್ನೇ ನೋಡ್ತಾ ಇದ್ರಾ ಎಂದಳು ಸಾನ್ವಿ. ಸಾನ್ವಿ ತನ್ನ ಬಗ್ಗೆ ಇಷ್ಟೊಂದು ಪೊಸೆಸಿವ್ ಆಗಿದ್ದಾಳೆ ಅಂತ ಖುಷಿಪಟ್ಟ ಸೂರಜ್ ಇದೇ ವಿಷಯವಾಗಿ ಅವಳನ್ನು ಸಾಕಷ್ಟು ಕಾಡಿಸೋ ಯೋಚನೆ ಮಾಡ್ದ. ಹೌದು ಕಣೆ, ಆ ನಿನ್ನ ಕಸಿನ್ ಪೂರ್ವಿ ಅವಳನ್ನೇ ನೋಡ್ತಿದ್ದೆ. ಯಾಕೆ ಗೊತ್ತಾ, ಅವಳು ನೋಡೋಕೆ ನಿನ್ನಷ್ಟು ಸುಂದರವಾಗಿಲ್ಲ ಅಂದರೂ ನಿನ್ನ ಥರ ಚೈಲ್ಡ್ ಅಲ್ಲ. ಅದಕ್ಕೆ ಅವಳನ್ನು ಮದುವೆ ಆಗೋ ಹುಡುಗ ಎಷ್ಟು ಲಕ್ಕಿ ಇರ್ತಾನೆ ಅಂತ ಆಗ್ಲಿಂದ ಫೀಲಿಂಗ್ನಲ್ಲಿದ್ದೀನಿ ಎಂದ. ಸೂರಜ್ ಮಾತು ಕೇಳಿ ಸಾನ್ವಿಗೆ ಅಳು ಒತ್ತರಿಸಿಕೊಂಡು ಬಂತು. ಯಾವಾಗ ನೋಡಿದ್ರು ನನ್ನ ಚೈಲ್ಡ್ ಅಂತಾರೆ, ನಾನೇನು ಅಷ್ಟು ಇಮ್ಮೆಚ್ಯೂರಾಗಿ ಮಾಡ್ತೀನಾ? ಏನೋ ನಮ್ಮ ದೇಹ ಒಂದಾಗೋ ಮೊದಲು ಅವ್ರು ನನಗೆ ಐ ಲವ್ ಯು ಹೇಳಲಿ ಅನ್ನೋ ಆಸೆ ಅಷ್ಟೇ ನನಗೆ. ಹೋಗಲಿ, ನಾನೇ ಅವರಿಗೆ ನಿನ್ನೆ ಐ ಲವ್ ಯು ಹೇಳಿದೆ, ಅದಕ್ಕೂ ಹಲ್ಕಿರಿದು ನಕ್ಬಿಟ್ರು. ಅದು ಬಿಟ್ಟು ಐ ಲವ್ ಯು ಟೂ ಅಂದಿದ್ರೆ ನನಗೆಷ್ಟು ಖುಷಿಯಾಗಿರೋದು. ಯಾಕೆ ಸೂರಿ ಹೀಗೆ ಮಾತಾಡಿ ನನ್ನ ಮನಸ್ಸಿಗೆ ನೋವು ಕೊಡ್ತೀರಾ? ನಿಮಗೆ ನಾನು ಬೇಡ, ಬರೀ ನನ್ನ ದೇಹ ಬೇಕು ತಾನೇ? ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಹೀಗೆ ಯೋಚಿಸ್ಕೊಂಡು ಮನಸ್ಸು ದುಗುಡದಲ್ಲಿದ್ದ ಕಾರಣ ಸರಿಯಾಗಿ ಊಟ ಗಂಟಲಿನಿಂದ ಇಳಿಲಿಲ್ಲ. ಇದನ್ನು ಗಮನಿಸಿದ ಸೂರಜ್, ನಾನು ಮಾಡಿದ ತಮಾಷೆನ ಇವಳಿಷ್ಟು ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಲಾ? ಛೇ, ಮೊದಲು ಇವಳ ಹತ್ರ ಕ್ಷಮೆ ಕೇಳಬೇಕು. ಇದೊಂದು ಕುಳ್ಳಿ, ಸುಮ್ಮನೆ ಏನೋ ಕೆಣಕ್ದೆ, ಅಷ್ಟಕ್ಕೆ ಹೀಗೆ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಅದಕ್ಕೆ ನಾನು ಇವಳನ್ನು ಪೆದ್ದು ಅನ್ನೋದು. ಸಾನ್ವಿಗೆ ಬೇಸರ ಮಾಡಿದ ಅಳುಕಲ್ಲಿ ಇವನಿಗೂ ಸರಿಯಾಗಿ ಊಟ ಮಾಡೋದಕ್ಕಾಗಲಿಲ್ಲ. ಬಂದ ನೆಂಟರಿಗೆಲ್ಲ ತಾಂಬೂಲ ಉಡುಗೊರೆ ಕೊಟ್ಟು ಕಳುಹಿಸಿದ ಮೇಲೆ ತಾನು ಸೀರೆ ಕಳಚಿ ಚೂಡಿದಾರ್ ಹಾಕಿ ಬಂದ ಸಾನ್ವಿ ಒಡವೆಗಳನ್ನೆಲ್ಲ ಅದರ ಬಾಕ್ಸ್ಗೆ ಹಾಕಿ ಅದನ್ನು ಅಜ್ಜಿಗೆ ಹಿಂತಿರುಗಿಸಿದ್ಲು. ತುಂಬ ಥ್ಯಾಂಕ್ಸ್ ಅಜ್ಜಿ, ನೀವು ಕೊಟ್ಟಿದ್ದ ಎಲ್ಲ ಒಡವೆ ಮತ್ತೆ ಈ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಎಂದವಳು ಮನೆ ಶುಚಿಗೊಳಿಸುವ ಕೆಲಸ ಮಾಡೋದಕ್ಕೆ ಹೋದರೆ ಅವಳನ್ನು ಕರೆದು ತಮ್ಮ ಪಕ್ಕ ಕೂರಿಸಿಕೊಂಡು ದುರ್ಗಾದೇವಿ ಆ ಎಲ್ಲ ಒಡವೆಗಳು ಇವಳಿಗೆ ಸೇರಿದ್ದು ಅಂತ ಹೇಳಿ ಅದೆಲ್ಲವನ್ನು ಇವಳ ಸುಪರ್ದಿಗೆ ಒಪ್ಪಿಸಿದ್ರು. ಕಾರ್ಯಕ್ರಮವೆಲ್ಲ ಮುಗಿದ ಕಾರಣ ತನ್ನ ಅಜ್ಜಿಯನ್ನು ಮನೆಗೆ ಬಿಟ್ಟು ಬರುವುದಾಗಿ ಹೇಳಿ ಹೊರಟ ಸೂರಜ್ ತನ್ನ ಮನಸ್ಸಿನಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ಅವರ ಅಜ್ಜಿಯಿಂದಲೇ ಉತ್ತರ ಪಡೆಯುವ ನಿರೀಕ್ಷೆಯಲ್ಲಿ ಇದ್ದ. ಅಜ್ಜಿ, ನಾನು ನಿಮ್ಮ ಹೆಲ್ಪ್ ಕೇಳಿದಾಗ ನೀವು ನಿಮ್ಮ ಒಡವೆ ತಂದು ಕೊಡ್ತೀರಾ ಅಂದ್ಕೊಂಡಿದ್ದೆ. ಆದರೆ ನೀವು ಈ ಒಡವೆಗಳನ್ನು ಕೊಟ್ಟಿದ್ದು ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ನಿಮ್ಮ ಲಾಕರ್ನಲ್ಲಿ ಇದ್ದ ಈ ಒಡವೆಗಳನ್ನು ನೀವು ಯಾರಿಗೂ ಮುಟ್ಟೋಗ್ಬಿಡ್ತಿರ್ಲಿಲ್ಲ ಅಲ್ವಾ
ಅಮ್ಮನಿಗೂ ಸಹ. ಯುವಿ ಅಣ್ಣನ ಮದುವೆಗೆ ಅಪ್ಪ ಈ ಒಡವೆಗಳನ್ನು ಶೈಲಿ ತುಂಬ ಚೆನ್ನಾಗಿದೆ, ವಿಭಿನ್ನವಾಗಿದೆ ಅಂತ ಹೇಳಿ ಒಂದನ್ನಾದರೂ ಕೊಡಿ ಅಂತ ಕೇಳಿದಾಗ ಬಿಲ್ಕುಲ್ ಆಗಲ್ಲ ಅಂದಿದ್ದ ನೀವು ಅದು ಹೇಗೆ ಸಾನ್ವಿಗೆ ಎಲ್ಲನೂ ಅಷ್ಟು ಸಲೀಸಾಗಿ ಕೊಟ್ಬಿಟ್ರಿ ಎಂದ. ಮೊಮ್ಮಗನ ಮಾತಿಗೆ ನಕ್ಕವರು, ಅದು ಹೇಗೆ ನೀನು ಅಷ್ಟು ಸಲೀಸಾಗಿ ತಾಳಿ ಕಟ್ಬಿಟ್ಟೆ, ಅಷ್ಟೇ ಸಲೀಸಾಗಿ ನಾನು ಒಡವೆಗಳನ್ನು ಕೊಟ್ಬಿಟ್ಟೆ ಎಂದ ಅಜ್ಜಿ ತಮಾಷೆಯ ಮಾತಿಗೆ ಹುಬ್ಬುಗಂಟಿಕ್ಕಿದ ಸೂರಜ್ ಬೆನ್ನು ತಟ್ಟಿ, ಆಯಿತು ಕೋಪ ಮಾಡ್ಕೋಬೇಡ, ನೀನು ಅವಳನ್ನು ಮದುವೆ ಆಗಿದ್ದಕ್ಕೆ ನನಗೇನು ಬೇಸರ ಇಲ್ಲ. ನಿಜ ಹೇಳಬೇಕಂದ್ರೆ ನೀನು ಆ ಚಾರ್ವಿಕಾನ ಮದುವೆ ಆಗ್ತೀನಿ ಅಂದಾಗ ನೀನನ್ನು ಮನೆಯಿಂದ ಓಡಿಸ್ಬಿಡೋವಷ್ಟು ಕೋಪ ಬಂದಿತ್ತು. ಅಪ್ಪ ಅಮ್ಮ ಊರಿಂದ ಬಂದಿಲ್ಲ ಅಂತ ಅಂದರು, ಮದುವೆ ಆಗೋಕ್ಕೆ ಹೊರಟಿದ್ದ ಹುಡುಗಿಗೆ ಯಾಕಮ್ಮ ಇಷ್ಟ ಅವಸರ, ಅಪ್ಪ ಅಮ್ಮ ಬಂದು ಕನ್ಯಾದಾನ ಮಾಡಲಿ, ಹೀಗೆ ಅವಸರಕ್ಕೆ ಮದುವೆ ಆಗುವಂಥದ್ದು ಏನಿದೆ ಅಂತ ಕೇಳಿದ್ರೆ ನಿಮಗೆ ವಯಸ್ಸಾಗಿದೆ, ನಿಮ್ದು ಎಷ್ಟೋ ಅಷ್ಟು ನೋಡ್ಕೊಳ್ಳಿ, ನನ್ನ ವಿಷಯಕ್ಕೆ ಬರಬೇಡಿ ಅಂತ ರೇಗಿ ಬಾಯಿ ಮುಚ್ಚಿಸಿದ್ಲು. ಇನ್ನು ಈ ಮನೆಯಲ್ಲಿ ನನಗೆ ಉಳ್ಗಾಲ ಇಲ್ಲ, ನಾನು ಹಳ್ಳಿಗೆ ಹೊರಟುಬಿಡಬೇಕು ಅಂತ ಯೋಚಿಸ್ಬಿಟ್ಟಿದ್ದೆ. ಆದರೆ ಅದ್ಯಾವ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟನೋ, ಆ ಮುದ್ದು ಕಂದಮ್ಮನನ್ನು ಮದುವೆ ಆಗಿ ಮನೆಗೆ ಮನಸ್ಸಿಗೆ ನೆಮ್ಮದಿ ಸಂತೋಷ ತಂದುಕೊಟ್ಟೆ. ಬಂಗಾರದಂಥ ಮನಸ್ಸಿನ ಮಗುಗೆ ನಾನೇನು ಕೊಟ್ಟರು ಕಡಿಮೆನೇ ಸೂರಿ. ಅದು ಅಲ್ಲದೆ ನನಗವಳು ಹೊರಗಿನವಳು ಅಂತ ಅನಿಸೋದೇ ಇಲ್ಲ. ನಿನ್ನ ಅಪ್ಪ ಒಬ್ಬನೇ ಕಣಪ್ಪ ಆ ಹುಡುಗಿನ ದ್ವೇಷಿಸೋದು. ಇರಲಿ ಬಿಡು, ಇವತ್ತಲ್ಲ ನಾಳೆ ಈ ಕಾಲನೇ ಅವನಿಗೆ ಬುದ್ಧಿ ಕಲಿಸುತ್ತೆ ಎಂದು ಹೇಳಿದರು. ಮನೆ ತಲುಪಿದ ನಂತರ ಕಾರಿನಿಂದ ಇಳಿದ ದುರ್ಗಾದೇವಿಯವರು ಇನ್ನೊಂದು ಮಾತು ಸೂರಿ, ಸಾಮಾನ್ಯ ಜನರು ತುಚ್ಛ ಕಲ್ಲೆಂದು ಎಸೆದ ಮಾಣಿಕ್ಯದ ಗುರುತು ಹಚ್ಚೋದು ಅಕ್ಕಸಾಲಿಗ ಮಾತ್ರ. ನೀನು ಆ ಅಕ್ಕಸಾಲಿಗ ಆಗು. ಇನ್ನು 4 ದಿನ ಬಿಟ್ಟು ಮನೆಗೆ ಬರ್ತೀಯ ಅಲ್ವಾ, ಕಾಯ್ತಾ ಇರ್ತೀನಿ, ಬರ್ಲಾ ಸೂರಿ ಅಂದವರು ಮನೆ ಒಳಗೆ ನಡೆದ್ರೆ, ಅಜ್ಜಿ ಹೀಗೆ ಒಗಟಿನಲ್ಲಿ ಮಾತಾಡಿದ್ದು ಸಾನ್ವಿ ಬಗ್ಗೆನಾ? ಅಂದರೆ ಅವಳು ಬೆಲೆ ಕಟ್ಟಲಾಗದ ಮಾಣಿಕ್ಯ ಅಂತ ಹೇಳಿದ್ರ ಅಜ್ಜಿ? ಹೋ, ಅವ್ರ ಮನೆಯವರ ಕೊಂಕು ಮಾತು ಕೇಳಿ ಅಜ್ಜಿ ಹೀಗೆ ಹೇಳಿದ್ದಿರಬೇಕು. ನಿಜ, ಸಾನ್ವಿ ಮನಸ್ಸು ಮಗು ಥರ. ಅವಳನ್ನು ಹೀಗೆಲ್ಲ ದರಿದ್ರ ಅನಿಷ್ಟ ಅಂತ ಅವರು ಇವಳನ್ನು ಬೈಯೋದು ತಪ್ಪು. ಮೇಲ್ನೋಟಕ್ಕೆ ಸಾನ್ವಿ ಇದ್ಯಾವುದಕ್ಕೂ ತನಗೆ ಬೇಸರ ಆಗಿಲ್ಲ ಅಂತ ತೋರಿಸ್ಕೊಳ್ತಾಳೆ, ಆದರೆ ಮನಸ್ಸಿನಾಳದಲ್ಲಿ ಅದೆಷ್ಟು ನೊಂದ್ಕೊಂಡಿರ್ತಾಳೋ. ಆ ನನ್ನ ಮುದ್ದು ಕುಳ್ಳಿ ಇಷ್ಟು ದಿನ ಎಲ್ಲರ ಹತ್ರ ಅನ್ನಿಸ್ಕೊಂಡಿದ್ದು ಸಾಕು, ಇನ್ನಾದರೂ ಅವಳನ್ನು ಖುಷಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದನ್ನು ನಾನು ಸಮರ್ಪಕವಾಗಿ ಮಾಡೇ ಮಾಡ್ತೀನಿ ಯೋಚಿಸಿಕೊಂಡೇ ಮತ್ತೆ ಅತ್ತೆ ಮನೆಗೆ ಬಂದ ಸೂರಜ್ನನ್ನು ಓಡಿ ಬಂದು ತಬ್ಕೊಂಡ ಸಾನ್ವಿ ಅಳುತ್ತಲೇ, ನಾನು ಇನ್ಮೇಲೆ ನೀವು ಹೇಳಿದ ಹಾಗೆಲ್ಲ ಕೇಳ್ತೀನಿ, ಹಾಗೆ ನಿಮಗೆ ಟೈಮ್ ಕೇಳಿದ್ನಲ್ಲ, ಈಗದು ಬೇಡ, ಆದರೆ ಪ್ಲೀಸ್ ನೀವು ನನ್ನ ಅಜ್ಜಿ ತಾತನ ಮಾತು ಕೇಳಬೇಡಿ, ನನ್ನ ಮಾವನ ಮಾತನ್ನು ಅಷ್ಟೇ, ಪ್ಲೀಸ್ ಸೂರಿ, ಐ ಬೆಗ್ ಯು ಅಂತ ಅಳುತ್ತಲೇ ಕುಸಿದು ಕುಳಿತುಕೊಂಡ್ಬಿಟ್ಲು ಸಾನ್ವಿ. ಸಾನ್ವಿ ಬಗ್ಗೆನೇ ಯೋಚಿಸ್ಕೊಂಡು ಮನೆಯೊಳಗೆ ಬಂದ ಸೂರಜ್ ಬೆರಗಾಗ್ಬಿಟ್ಟ. ಅವನನ್ನು ಕಂಡೊಡನೆ ಓಡಿ ಬಂದು ತಬ್ಬಿದ ಸಾನ್ವಿ ಅಳುತ್ತಲೇ ಕುಸಿದು ಕೂತ ರೀತಿಗೆ ಸೂರಜ್ಗೆ ಗಾಬರಿಯಾಗಿತ್ತು. ಅವಳ ದುಃಖಕ್ಕೆ ಕಾರಣ ತಿಳಿಯದೆ ಅವಳ ಸಮಕ್ಕೆ ಕೂತವನು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣೀರು ತೊಳೆದು ಹಣೆಗೆ ಬೆಚ್ಚನೆಯ ಮುತ್ತಿಟ್ಟ. ಏನಾಯ್ತು ಸಾನು, ಯಾಕಿಷ್ಟು ಅಳ್ತಾ ಇದ್ದೀಯಾ? ನನ್ನ ರೌಡಿ ಹೆಂಡ್ತಿ ಕಣೆ ನೀನು ಹೀಗತ್ರೆ ನನಗೆ ತಲೆ ಕೆಟ್ಟೋಗುತ್ತೆ ಎಂದು ಹೇಳಿ ಅಲ್ಲಿ ಮನೆಯವರು ಇರೋದನ್ನು ಗಮನಿಸದೆ ಅವಳ ಕೆನ್ನೆಗೆ ಮುತ್ತಿಟ್ಟವನನ್ನು ಕಂಡು ಗಿರಿಜಮ್ಮನವರು ತುಟಿ ಕೊಂಗ್ಸಿ, ಸಾಕು ಮಾಡ್ರಪ್ಪ ನಿಮ್ಮ ಈ ನಾಟಕನ, ನಿಮ್ಮ ವಯಸ್ಸಿಗಿಂತ ಹೆಚ್ಚು ಅನುಭವ ನನಗಾಗಿದೆ, ನಿಮ್ಮಿಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅಂತ ನಮಗೀಗಾಗಲೇ ಗೊತ್ತಾಗಿದೆ. ಸಾನ್ವಿ ಅಜ್ಜಿ ವ್ಯಂಗ್ಯವಾಗಿ ಹೇಳಿದ ಮಾತಿಗೆ ತಾನೇ ಸಾಕ್ಷಿ ಎನ್ನುವಂತೆ ಅನುಪಮ ಅವರ ತಮ್ಮ ಮಂಜುನಾಥ ಅವರು ಧ್ವನಿ ಸೇರಿಸಿದ್ರು. ನೋಡಿ ಸೂರಜ್, ಮಧ್ಯಾಹ್ನ ನಾನು ನಿಮ್ಮ ಪಕ್ಕನೇ ಊಟಕ್ಕೆ ಕೂತಿದ್ದೆ, ಅದನ್ನು ನೀವು ಗಮನಿಸಂತೆ ಇಲ್ಲ. ನೀವು ನನ್ನ ಮಗಳು ಪೂರ್ವಿ ಬಗ್ಗೆ ಹೇಳಿದ ಮಾತು, ಹಾಗೆ ಸಾನ್ವಿ ಬಗ್ಗೆ ಆಡಿದ ಅಸಮಾಧಾನದ ಮಾತು ಎಲ್ಲನೂ ಕೇಳಿಸ್ಕೊಂಡೆ. ನಿಮಗೆ ಸಾನ್ವಿ ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ನಿಮ್ಮ ಮಾತು ಕೇಳಿ ತಿಳಿದು ಹೋಯಿತು. ಅದಲ್ಲದೆ ಈಗ ಸಾನ್ವಿ ಹತ್ರ ವಿಚಾರಿಸಿದಾಗ ತಿಳಿತು ಅವಳಿನ್ನೂ ನಿಮ್ಮ ಜೊತೆಗೆ ಸಂಸಾರ ಶುರು ಮಾಡೇ ಇಲ್ಲ ಅಂತ. ನಿಮ್ಮಂಥ ಒಳ್ಳೆ ಮನಸ್ಸಿನ ಹುಡುಗನಿಗೆ ಇಂಥ ದರಿದ್ರ ಜಾತಕದ ಹುಡುಗಿ ಜೊತೆ ಹೀಗೆ ಯಾವ ಸುಖವಿಲ್ಲದ ಜೀವನ ಸವಸೋ ಕರ್ಮ ಏನಿದೆ? ನನ್ನ ಮಗಳು ಪೂರ್ವಿ ನಿಮಗೆ ತಕ್ಕ ಜೋಡಿ ಆಗ್ತಾಳೆ. ಅವಳು ಎಲ್ಲ ರೀತಿಯಲ್ಲೂ ಸಾನ್ವಿಗಿಂತ ಉತ್ತಮ. ಅದನ್ನೇ ಈ ಸಾನ್ವಿಗೆ ಹೇಳಿದ್ದಕ್ಕೆ ನಾನು ನನ್ನ ಗಂಡನ್ನು ಯಾರಿಗೂ ಬಿಟ್ಕೊಡಲ್ಲ ಅಂತ ಕಣ್ಣೀರು ಹಾಕ್ತಾ ಹಠ ಮಾಡ್ತಾ ಇದ್ದಾಳೆ. ನೀವೇ ಹೇಳಿ, ಗಂಡನಿಗೆ ಸುಖ ಕೊಡದ ಹೆಂಡತಿ ಜೊತೆಗಿದ್ರೆ ಎಷ್ಟು ಬಿಟ್ರೆಷ್ಟು ಎಂದರು. ಸಾನ್ವಿ ಮಾವನ ಮಾತು ಕೇಳಿ ಸೂರಜ್ಗೆ ಬೆಟ್ಟದಷ್ಟು ಕೋಪ ಬಂದರೂ ಅವಳು ಗಚ್ಚಿ ಕೋಪ ತಡ್ಕೊಂಡವನು ಸಾನ್ವಿಗೆ, ಈ ವಿಷಯಕ್ಕ ಸಾನು ನೀನು ಹೀಗೆ ಅಳ್ತಾ ಇರೋದು ಎಂದು ಕೇಳಿದ್ರೆ ಅವನ ಪ್ರಶ್ನೆಗೆ ಹೌದು ಅಂತ ತಲೆ ಆಡಿಸಿದ ಸಾನ್ವಿಯ ಕೆನ್ನೆಗಿಲಿದ ಸೂರಜ್, ನಾನು ನಿನ್ನ ಪೆದ್ದು ಅಂತ ಕರೆಯೋದು ವೇಸ್ಟ್ ಆಗಲಿಲ್ಲ ನೋಡು. ಒಂದು ಮಾತು ಹೇಳು ಸಾನು, ಇವ್ರುಗಳಿಗಂತೂ ನಮ್ಮ ಸಂಬಂಧದ ಬಗ್ಗೆ ಏನೂ ಗೊತ್ತಿಲ್ಲ.
ನಾನೇನೋ ತಮಾಷೆ ಮಾಡಿದ್ರೆ ಏನೇನೋ ಅರ್ಥ ಮಾಡಿಕೊಂಡು ಹೀಗೆಲ್ಲ ಹೇಳ್ತಾ ಇದ್ದಾರೆ. ಆದರೆ ನಿನಗೇನಾಯಿತು? ನನ್ನ ಮೇಲೆ ನಿನಗೆ ಇಷ್ಟೇನ ನಂಬಿಕೆ ಇರೋದು? ಇವರು ನಿನ್ನ ಬಿಟ್ಬಿಡು ಅಂತ ನನಗೆ ಹೇಳಿದ ಮಾತ್ರಕ್ಕೆ ನಿನ್ನ ದೂರ ಮಾಡಿಬಿಡ್ತೀನಾ? ನಾನು ನಿನ್ನ ಬಿಟ್ಟು ಇನ್ಯಾವ ಹೆಣ್ಣನ್ನು ತಲೆ ಎತ್ತಿ ನೋಡಲ್ಲ ಅಂತ ನಿನಗೆ ಗೊತ್ತಿಲ್ವಾ ಸಾನು? ಎಂದವನು ಎದ್ದು ನಿಂತು ಸಾನ್ವಿಯ ಭುಜ ಬಳಸಿ, ಸೊ ಮಿಸ್ಟರ್ ಮಂಜುನಾಥ್, ಏನು ಹೇಳಿದ್ದು ನೀವು? ನಿಮ್ಮ ಮಗಳು ಪೂರ್ವಿ ನನಗೆ ಎಲ್ಲ ವಿಷಯದಲ್ಲೂ ಸೂಟ್ ಆಗ್ತಾಳೆ ಅಂತನಾ? ನಿಮಗೆಷ್ಟು ಧೈರ್ಯ ಇದ್ದರೆ ನನ್ನ ಹೆಂಡತಿ ಮುಂದೆನೇ ನನಗೆ ಮದುವೆ ಪ್ರಪೋಸಲ್ ಇಡ್ತೀರಾ ಎಂದ. ಸೂರಜ್ನ ನಗುಮುಖ ಮಾತ್ರ ಕಂಡು ಅವನ ಹತ್ರ ಸಲಿಗೆನಲ್ಲಿ ಮಾತಾಡಿದ್ದ ಮಂಜುನಾಥ್ಗೆ ಈಗ ಸೂರಜ್ ಹಲ್ಲು ಕಡಿದು ಕೋಪದಲ್ಲಿ ಮಾತನಾಡಿದ್ದನ್ನು ನೋಡಿ ಸ್ವಲ್ಪ ಗಾಬರಿಯಾಗಿದ್ದು ಸುಳ್ಳಲ್ಲ. ಸೋರಿ, ಆಗಿದ್ದಾಯಿತು, ನೀವೀಗ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಸಾನ್ವಿ ಹೇಳಿದ್ದು ತನಗಲ್ಲ ಎಂಬಂತೆ ಅವಳ ಮೇಲಿಂದ ಕೈ ಸರಿಸಿ ಬೆನ್ನ ಹಿಂದಕ್ಕೆ ಕೈಗಳನ್ನು ಕಟ್ಟಿದವನು, ನನಗೊಬ್ಬ ತಮ್ಮ ಇದ್ದಾನೆ, ಹೆಸರು ನೀರಜ್. ಮನೆಯಲ್ಲಿ ಎಲ್ರಿಗಿಂತ ಚಿಕ್ಕವನು, ಎಲ್ಲರ ಮುದ್ದು ಹೆಚ್ಚು ಅವನಿಗೆ. ನನ್ನ ಹೆಂಡತಿ ಅಲ್ಲ, ಆಗ ಸಾನ್ವಿ ನನ್ನ ಹೆಂಡತಿ ಆಗಿರಲಿಲ್ಲ, ನನ್ನ PA ಮಾತ್ರ. ಆಗ ಅವನು ಅವಳ ತಂಟೆಗೆ ಬಂದ ಅಂತ ಮುಖ ಮೂತಿ ನೋಡದೆ ರಕ್ತ ಬರೋ ಹಾಗೆ ಹೊಡೆದಿದ್ದೆ. ಆಗ PA ಆಗಿದ್ದಾಗಲೇ ಹಾಗೆ. ಇನ್ನು ಈಗ ನನ್ನ ಹೆಂಡತಿ ಇವಳು. ಈಗ ಇವಳು ಮನಸ್ಸಿಗೆ ನೋವು ಮಾಡಿದವರ ಪಾಡು ಏನಾಗಬೇಡ ಹೇಳಿ? ಸಾನ್ವಿ ನನ್ನ ಪ್ರಾಣ, ನನ್ನ ಉಸಿರು. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಹಾಕಿಸ್ಬಾರ್ದು ಅಂತ ನಾನು ಅಂದ್ಕೊಂಡಾಗೆಲ್ಲ ಯಾವುದೋ ಒಂದು ಕಾರಣಕ್ಕೆ ಅವಳು ಹೀಗೆ ಬಿಕ್ಕಿ ಬಿಕ್ಕಿ ಹತ್ತಿರ್ತಾಳೆ. ಈಗ ಅವಳ ಕಣ್ಣೀರಿಗೆ ನೀವು ಕಾರಣ ಅಂದರೆ ಈಗ ನಾನು ನಿಮ್ಮನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ ಹೇಳಿ? ಏನು ಮಾಡಲಿ ನಿಮ್ಮನ್ನೆಲ್ಲ? ಕೋಪದಲ್ಲಿ ಅವಳು ಗಚ್ಚಿ ಹಿಂದೆಯೇ ಇದ್ದ ಕಿಟಕಿಯ ಮೇಲೆ ಕೈ ಗುದ್ದಿದ ರಭಸಕ್ಕೆ ಅದರ ಗಾಜು ಪುಡಿ ಪುಡಿಯಾಗೋಯಿತು. ಅವನ ಕೈಗೂ ಗಾಜು ಚುಚ್ಚಿ ಗಾಯ ಆಗಿತ್ತು. ಸೂರಜ್ ಎಂದು ಭಯದಲ್ಲಿ ಕಿರ್ಚಿಕೊಂಡು ಅವನ ಕೈ ಹಿಡಿದ ಸಾನ್ವಿಯ ಕೈಯನ್ನು ಒರಟಾಗಿ ಸರಿಸಿದವನು ಮನೆಯವರ ಕಡೆ ತೋರು ಬೆರಳು ತೋರಿಸಿ, ಇನ್ನೊಂದೇ ಒಂದು ಸಲ ನನ್ನ ಮುಂದೆ ಸಾನ್ವಿನ ದರಿದ್ರ, ಕೆಟ್ಟ ನಕ್ಷತ್ರ, ಅದು ಇದು ಅಂತ ಕೆಟ್ಟದಾಗಿ ಮಾತಾಡಬೇಕು. ನಿಮ್ಮ ವಯಸ್ಸು, ನಮ್ಮ ಸಂಬಂಧ ಯಾವುದನ್ನು ಲೆಕ್ಕಿಸದೆ ನಿಮ್ಮೆಲ್ಲರನ್ನು ಜೀವಂತವಾಗಿ ಹೂತಾಕ್ಬಿಡ್ತೀನಿ, ಹುಷಾರ್. ಎಲ್ಲರನ್ನೂ ಎಚ್ಚರಿಸುತ್ತಾ ಅಬ್ಬರಿಸಿದವನು, ಸಾನ್ವಿ, ನಾನು ಚಾಲೆಂಜ್ನಲ್ಲಿ ಸೋತೆ ಕಣೆ. ನಿನ್ನ ಮನೆಯಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಅಂದರೂ ನಿನ್ನ ಜೊತೆಗೆ ಹಾಯಾಗಿ ಖುಷಿಯಾಗಿರಬಲ್ಲೆ. ಆದರೆ ಈ ನಿನ್ನ ರಿಲೇಟಿವ್ಸ್ ಜೊತೆಗೆ ಒಂದು ಸೂರಿನಡಿ ಕ್ಷಣ ಕೂಡ ಇರೋದಕ್ಕಾಗಲ್ಲ. ಈಗ ಆ ಮನೆಗೆ ಹೋಗೋದಕ್ಕೆ ಮನಸ್ಸಿಲ್ಲ, ಅದಕ್ಕೆ ಪ್ಯಾಕ್ ಮಾಡ್ಕೊ. ಈಗಿಂದೀಗಲೇ ನಮ್ಮನೆಗೆ ಹೊರಡೋಣ. ಅತ್ತೆ, ಇವ್ರಿಗೆಲ್ಲ ಇವತ್ತೇ ಒಂದು ಗತಿ ಕಾಣಿಸ್ತಾ ಇದ್ದೆ, ಆದರೆ ನಿಮ್ಮ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ. ಆದರೆ ಇನ್ನೊಂದೇ ಒಂದು ಸಲ ಸಾನು ತಂಟೆಗೆ ಬಂದರೆ ನಾನೇನು ಮಾಡ್ತೀನಿ ನನಗೇ ಗೊತ್ತಿಲ್ಲ. ಕೋಪದಲ್ಲಿ ಕುದ್ದು ಹೋಗುತ್ತಿದ್ದ ಹುಡುಗನ ತೋಳು ಹಿಡಿದು ಸೋಫಾದಲ್ಲಿ ಕೂರಿಸಿದ ಸಾನ್ವಿ ಅವನ ಕೈಗಾಗಿದ್ದ ಗಾಯಕ್ಕೆ ಔಷಧಿ ಹಚ್ತಾ, ಯಾಕೆ ಸೂರಿ ನೀವು ಈ ಥರ ಮಾಡೋದು? ಅವತ್ತು ಸಹ ಕೋಪ ಮಾಡಿಕೊಂಡು ಕೈಗೆ ಹೀಗೆ ಗಾಯ ಮಾಡ್ಕೊಂಡಿದ್ರಿ ನೋಡಿ. ಇನ್ಮೇಲೆ ನಿಮಗೆ ಕೋಪ ಬಂದರೆ ಜೋರಾಗಿ ಕಿರ್ಚಾಡಿ, ಬೈದಾಡಿ, ಬೇಡ ಅನ್ನಲ್ಲ. ಆದರೆ ನಿಮಗೆ ನೀವೇ ಹೀಗೆ ನೋವು ಮಾಡ್ಕೋಬೇಡಿ ಪ್ಲೀಸ್ ಎಂದು ಹೇಳುತ್ತಾ ಬ್ಯಾಂಡೇಜ್ ಕಟ್ಟುತ್ತಿದ್ದವಳ ಕಣ್ಣಾಲಿಗಳು ತುಂಬಿ ಬಂದಿದ್ವು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.